ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ದಾವಣಗೆರೆಯಿಂದ ಕಿರಣ್ ಅಂತ. ಕಿರಣ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಕ್ಷತ್ರ ಹೇಳ್ಬೋದಾ? ಮೇಡಮ್ ಒಂದು ಹರಿದ್ರ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ, ಏನ್ ಮಾಡ್ತಾ ಇದೀಯಪ್ಪ? ಏನಿಲ್ಲ ಗುರೂಜಿ, ನಾವು ಫಾರ್ಮರ್ ಆಗಿ ವರ್ಕ್ ಮಾಡ್ತೀವಿ ಗುರೂಜಿ. ತುಂಬಾ ಒಳ್ಳೇದು. ಏನು ಓದಿದ್ಯಾ? ಡಿಗ್ರಿ ಓದಿದ್ದೇನೆ ಗುರೂಜಿ. ತುಂಬ ಅದ್ಭುತವಾದ ವಿಚಾರ ಅಂತ ತುಂಬ ಖುಷಿ ಆಗ್ತದೆ. ಡಿಗ್ರಿ ಓದ್ಬಿಟ್ಟು ಭೂಮಿ ಸೇವೆ ಮಾಡೋಕ್ಕೆ ಹೋಗಿದೆಯಲ್ಲ, ಖುಷಿ. ಸೊ ಏನು ಬಂತು ಮೈಂಡ್ ಇದು ನಿನಗೆ ಮಾಡಬೇಕು ಅಂತ, ವ್ಯವಸಾಯ ಮಾಡಬೇಕಂತ? ಗುರೂಜಿ ನಾನು ಜಾಬ್ ಟ್ರೈ ಮಾಡಿದ್ದೆ ಗುರೂಜಿ, ಜಾಬ್ ಆಗಲಿಲ್ಲ. ಅದಕ್ಕೆ ನಮ್ಮದೇ ಭೂಮಿ ಇತ್ತು, ಹಂಗಾಗಿ ವ್ಯವಸಾಯ ಮಾಡೋಕೆ. ಓಕೆ, ಎಷ್ಟು ವಯಸ್ಸು ನಿಮಗೆ? ಗುರೂಜಿ 30 ಗುರೂಜಿ. 30? ಹಾಂ ಗುರೂಜಿ. ಏನು ಕೇಳೋಕ್ಕೆ ಇವಾಗ ಕರೆ ಮಾಡಿದೆ? ಮದುವೆ ಬಗ್ಗೆ ಕೇಳಬೇಕಿತ್ತು ಗುರೂಜಿ. ಮದುವೆ ಆಗೋಗ್ಬೇಕಿತ್ತಲ್ಲ ನಿನಗೆ, ಯಾಕೆ ಇಷ್ಟು ಲೇಟ್ ಆಯಿತು? ಗುರೂಜಿ ನಾನು ಆಗಿಲ್ಲ ಗುರೂಜಿ, ಲವ್ ಮ್ಯಾರೇಜ್ ಮಾಡ್ಕೊಂಡು. ಅದೇ ಕಣಪ್ಪ, ನಾನು ಅದನ್ನೇ ಮಾತಾಡ್ತಿರೋದು. ಈ ಲವ್ ಅನ್ನೋದು ಯಾಕೆ ಇನ್ನೂ ಹತ್ರ ಆಗಲಿಲ್ಲ ಅಂತ. ಸ್ವಲ್ಪ ಪ್ರಾಬ್ಲಮ್ ಬರೋದು ಗುರೂಜಿ. ಅಂದರೆ ಒಪ್ತಾ ಇಲ್ಲ ಫ್ಯಾಮಿಲಿಲಿ ಅಂತನಾ? ಫೇಸ್ ಮಾಡಬೇಕು. ಲವ್ ಮಾಡುವಾಗ ಅದೆಲ್ಲ ಯೋಚನೆ ಮಾಡಬೇಕು. ಡೂ ಆರ್ ಡೈ ಮಾಡ್ಕೊಳ್ಳೋದೆ. ಯಾರು ಸತ್ರ ಸಾಯ್ರಿ, ಯಾರು ಇರ್ತಾರ ಇರಿ, ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅನ್ಬೇಕು. ಮುಂದಕ್ಕೂ ಯೋಚನೆ ಮಾಡಿದ್ರೆ ಅಗ್ಗ ಜಗ್ಗಾಟ ಆಡಿದ್ರೆ ಲವ್ ಸಕ್ಸಸ್ ಆಗಲ್ಲ. ಅಲ್ಲ ಗುರೂಜಿ, ಅವ್ರ ಮನೇಲಿ ಒಪ್ಸ್ಬೇಕು ಅಂತ ಅಂದು ಇಷ್ಟು ದಿನ ವೇಟ್ ಮಾಡಿದ್ವಿ ಗುರೂಜಿ. ಈಗೇನಾಯ್ತು? ಅವ್ರು ಒಪ್ಕೊಂಡಿದ್ದಾರೆ ಗುರೂಜಿ. ಓಕೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಂ ಗುರೂಜಿ. ಈಗ ಮದುವೆ ಮಾಡ್ಕೊಳ್ಳೋದು ಅಂತ ಕೇಳಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀಯಾ, ಅಥವಾ ಏನು ಮದುವೆ ಯಾವಾಗ ಮಾಡ್ಕೊಳ್ಳೋದು ಅಂತ ಕೇಳಕ್ಕೆ ಪ್ರಯತ್ನ ಮಾಡ್ತೀಯ? ಹಾಂ ಗುರೂಜಿ, ಬಂದಿದ್ವಿ ನಿಮ್ಮ ಹತ್ರ ಒಂದ್ಸರಿ, ಬಂದು ಎಲ್ಲ ತಿಳ್ಕೊಂಡ್ ಬಂದಿದ್ವಿ ಗುರೂಜಿ. ತಿಳ್ಕೊಂಡಿದ್ಯಾ? ಮಾಡಿರ್ಬೇಕಲ್ಲ. ಮಾಡಿರೋಕೆ ಇಲ್ಲಿ ಅವ್ರ ಮನೆಗೆ ಇದು ಆಗಿಲ್ಲ ಗುರೂಜಿ. ಅವ್ರ ಕಡೆ ಹೆಣ್ಣಿನ ಹುಡುಗಿ ನಕ್ಷತ್ರ ಗೊತ್ತಾ? ಹುಡುಗಿ ಹೆಸರು ಗೊತ್ತಾ? ಹುಡುಗಿ ಹೆಸರು ವಿದ್ಯಾ ಗುರೂಜಿ. ಏನು? ವಿದ್ಯಾ ಅಂತ. ವಿದ್ಯಾ. ಎಷ್ಟನೇ ಹುಡುಗಿ ಅವ್ರ ಮನೆಗೆ? 2ನೇ ಹುಡುಗಿ ಗುರು. ನೀನು ಮನೆಗೆ? 2ನೇ ಮಗಳು. ನೀನು ಮನೆಗೆ? 3ನೇ ಗುರುಜಿ. ಓಕೆ. ಇನ್ನು ನನಗೊಂದು ಆಶ್ಚರ್ಯ, ಒಂದು ವಿಶೇಷ ಅನ್ನಿಸ್ತಾ ಇದೆ ಗೊತ್ತಾ? ಈ 2 ಹಾವುಗಳೇ. ಈ ಹೆಂಗಪ್ಪ ಸಂಸಾರ ಮಾಡ್ತೀರಾ ನೀವು? 2 ಬಸ್ ಅನ್ನುತ್ತೆ. ಹೆಂಗಿದು? ಅವಳು ರೋಹಿಣಿ ನಕ್ಷತ್ರ, ನಿಂದ ಆರಿದ್ರ ನಕ್ಷತ್ರ. ಅಬಾಬಾ ಡಿಫ್ರೆಂಟ್ ಪೇರ್. ನಮೋ ವೆಂಕಟೇಶ. ನೀನು ಅವಳ ಮೇಲೆ ಬೀಳಬೇಕು, ಅವಳು ನಿನ್ನ ಮೇಲೆ ಬೀಳಬೇಕು, ಜಗಳಕ್ಕೆ ಬೇಜಾರಿಗೆ. ಇದು ಹೆಂಗಿದು ಕತೆ? ನನಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿನಗೆ. ಫೋನಲ್ಲಿ ಮಾತಾಡ್ತಕ್ಕಂಥದ್ದು ನೀನು ಜಾಸ್ತಿನ, ಆ ಕಡೆಯಿಂದ ಫೋನ್ ಬರುತ್ತಾ, ನಿನ್ನ ಕಡೆಯಿಂದ ಫೋನ್ ಹೋಗುತ್ತಾ? ಫೋನ್ ಯಾರು ಜಾಸ್ತಿ ಮಾಡೋದು? ನಾನು ಗುರುಜಿ. ಓಕೆ, ಆ ಫೋನ್ ರೆಸ್ಪಾನ್ಸ್ ನಿನಗೆ ಇಷ್ಟ ಆಗತ್ತಾ? ಅವಳು ಕರೆಕ್ಟಾಗಿ ಫೋನ್ ಮೇಂಟೈನ್ ಮಾಡ್ತಾಳೆ, ಅಟೆಂಡ್ ಮಾಡ್ತಾಳೆ ಅನ್ಸುತ್ತಾ? ಹಾಂ ಗುರುಜಿ, ಮಾಡ್ತಾ. ಯಾಕೆ ಪ್ರಶ್ನೆ ಬಂದೆ ಅಂದರೆ, ನೀನು ಮಾತಾಡೋ ಮಾತುಗೂ ಅವಳು ಮಾತಾಡೋ ಮಾತುಗೂ ಒಂದು 10 ನಿಮಿಷ ರೆಗ್ಯುಲರಾಗಿ ಮಾತಾಡಿ ಗೊತ್ತಾಗತ್ತೆ, ಅಲ್ಲೇ ಕ್ಲಾಶ್ ಆಗತ್ತೆ. ನಾನು ಹೇಳಿದ್ದು ನೀನು ಅರ್ಥ ಮಾಡ್ಕೋತಾ ಇಲ್ವಲ್ಲ, ನಾನು ಹೇಳಿದ್ದು ನೀನು ಅರ್ಥ ಮಾಡ್ಕೋತಾ ಇಲ್ವಲ್ಲ. ಈ ಅನುಭವಕ್ಕೆ ಬಂದಿದೆಯಾ ಇಲ್ವಾ ನಿಂಗೆ? ಬಂದಿದೆ. ಮತ್ತು ಮದುವೆ ಹೆಂಗಣ್ಣ ಮಾಡ್ಕೋತೀಯ? ಈಗಲೇ ಕಿರಿಕೋ. ಇದನ್ನೆಲ್ಲ ಮುಚ್ಚಾಕ್ಬಿಟ್ಟು ಲವ್ ಆವಾಗ ಇದೆಲ್ಲ ಕಾಣಿಸಲ್ಲ. ಆಮೇಲೆ ಐತೆ ನಿಮಗೆ ಮಾರಿಯಬ್ಬ. ಅವಳನ್ನ ಮೇಂಟೈನ್ ಮಾಡೋಕ್ಕೆ ನೀನು ಆಗಲ್ಲ, ನಿನ್ನನ್ನು ಮೇಂಟೈನ್ ಮಾಡೋಕ್ಕೆ ಅವಳ ಕೈಲೂ ಆಗಲ್ಲ. ಯಾಕೆ ಅಂದರೆ ನೀವು ಬಗ್ಗದೇ ಇಲ್ಲ. ಬೇಜಾರು ಮಾಡ್ಕೋಬೇಡ ದಯವಿಟ್ಟು. ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಆಗೋದು, ದಿನ ಮಾಡ್ಕೊಳಕ್ಕಾಗಲ್ಲ. ಜೋಪಾನ, ಲವ್ ಆಗಲಿ ಅರೇಂಜ್ ಆಗಲಿ. ಕಾರಣ ಏನಂದ್ರೆ ನಿನಗೆ ನಿದ್ದೆ ಮಾಡ್ತಕ್ಕಂಥ ಕ್ವಾಲಿಟಿ ಚೆನ್ನಾಗಿಲ್ಲ. ಹೌದಲ್ವಾ? ನಿದ್ದೆ ಯಾರು ಸರಿಯಾಗಿ ಮಾಡಲ್ಲೋ ಅವ್ರನ್ನ ಮಾತಾಡ್ಸಕ್ಕೆ ಆಗಲ್ಲ. ಹುಚ್ಚಿಡ್ಕೊಂಡೈತೆ ಅಂತ ಅವ್ರು ಒಪ್ಕೊಳ್ಳಲ್ಲ, ಬೇರೆಯವ್ರು ಅಂತಾರೆ ಇದಕ್ಕೆಲ್ಲ ತಲೆಕೆಟ್ಟೈತೆ ಅಂತ. ನಿದ್ದೆ ಯಾರಿಗಿಲ್ವೋ ಅವರೆಲ್ಲ ಹುಚ್ಚೆ. ಹೌದಾ ಅಲ್ವಾ? ಈಗ ನಿನಗೆ ತಲೆಯ ಭಾಗದಲ್ಲಿ ಡ್ಯಾಮೇಜ್ ಇದೆ. ವಿಷಯ ತಿಳ್ಕೊ. ನಿನ್ನಂತ ಲವ್ ಮಾಡಿದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿನಗೆ ತಲೆ ಭಾಗ ಡ್ಯಾಮೇಜ್ ಇದೆ. ಕಣ್ಣು, ಕಿವಿ, ಗಂಟ್ಲು. ಹೌದಾ ಅಲ್ವಾ? ಈಗ ಅವಳಿಗೆ ಎದೆ ಭಾಗ ಡ್ಯಾಮೇಜ್. ಪಿತ್ತ ಪ್ರವೃತ್ತಿ ಉಳ್ಳ ಹುಡುಗಿ ಅವಳು, ವಾತ ಪ್ರವೃತ್ತಿ ಹುಡುಗ ನೀನು. ವಾತ ಪಿತ್ತ 2 ಕಾಂಬಿನೇಷನ್ ಅಲ್ವೇ ಅಲ್ಲ. ನಾನು ಶಾಸ್ತ್ರ ಗಣಕೂಟಗಳು ಹೇಳ್ತಾ ಇಲ್ಲ. ಈ ಕಿತ್ತೋ ಶಾಸ್ತ್ರ ಯಾವ ಕಾರಣಕ್ಕೂ ಎಲ್ಲೂ ಕೇಳಕ್ ಹೋಗ್ಬೇಡ. ಎಲ್ಲೂ ಆಗತ್ತಾ ಅಂತಾರೆ, ಓ ಆರಾಮಾಗಿ ಆಗತ್ತೆ ಅಂತ ಬ್ರಾಕೆಟ್ ಒಂದು ಹೆಸರು ಹಾಕ್ಬಿಡ್ತಾರೆ. ನಿಮ್ಮ ಮಂದೇವ್ ಸೇರಿಸ್ಬಿಡ್ತಾರಲ್ಲ ದೇವತೆನ.
ಇಲ್ಲೂರು ಕೇಳಿ ಇಲ್ಲ ಗುರುಜಿ. ಅಲ್ಲ, ಕೇಳಿದ್ರು ಪ್ಯಾಚ್ ಹಾಕಿರ್ತಾರೆ, ಅದಕ್ಕೋಸ್ಕರ. ಯಾಕೆಂದ್ರೆ ಮಿಸ್ ಆಗ್ಬಿಡ್ತಲ್ಲ 200-300, ಅದಕ್ಕೆ ಅಡ್ಜಸ್ಟ್ ಮಾಡ್ಬಿಟ್ಟು ಪಕ್ಕದಲ್ಲಿ ಹಾಕ್ಬಿಟ್ಟು ಇದು ಈ ದೇವರ ಸಿಟ್ಬಿಡು ಅಂತ ಹೇಳ್ತಾರೆ. ಈ ಥರ ಎಲ್ಲ ಮ್ಯಾಜಿಕ್ ಮಾಡುವಂಥವ್ರು ಪ್ರಪಂಚ ತುಂಬ ಇದ್ದಾರೆ. ಎಲ್ಲೂ ಶಾಸ್ತ್ರ ಕೇಳೋದು ಬೇಡ, ಮ್ಯಾಚಿಂಗ್ ಫಸ್ಟ್ ತಿಳ್ಕೊ. ಮದುವೆ ಆಗೋದು 6 ತಿಂಗಳು ಲೇಟ್ ಆಗಲಿ, ಫಸ್ಟು ನಾನು ಆರಿದ್ರಾ ನಕ್ಷತ್ರಕ್ಕೆ ಹುಟ್ಟಿದ್ದು, ಮದುವೆ ನಾನು ಹೊರಟಿರ್ತಕ್ಕಂಥದ್ದು, ವ್ಯವಸಾಯ ಮಾಡೋಕ್ಕೆ ತುಂಬ ಅದ್ಭುತವಾದ ವಿಚಾರ ತಗೊಂಡಿರೋದೇನು. ಆದರೆ ನಿಧಾನ ಮಾಡಿ ಆ ಹುಡುಗಿ ನೀನು ಇಬ್ಬರು ಡಿಸೈಡ್ ಮಾಡಿ ನಾವು ಕರೆಕ್ಟಾಗಿ ತಿಳ್ಕೊಂಡು ಆರೋಗ್ಯ ಸರಿ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಣ. ಓಕೆನಾ? ಓಕೆ ಗುರುಜಿ. ನಾವು ಅಲ್ಲಿ ಬರಕ್ ಫೋನ್ ಮಾಡ್ತಿದ್ವಿ ಮೇಡಮ್ ಅವರಿಗೆ, ಆದ್ರೂ ಫೋನ್ ರಿಸೀವ್ ಮಾಡ್ತಿಲ್ಲ. ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಕಿತ್ಕೊಂಡು ಬಂದ್ಬಿಡ್ಬೇಕು, ಫೋನ್ ಸಿಕ್ಕಲ್ಲ ನಿಮಗೆ. ಒಂದ್ ನಿಮಿಷ ಕೇಳಿಸ್ಕೊ, ಅರ್ಧ ರಾತ್ರಿ ಕಾಯ್ಕೊಂಡಿರೋದಾಗ್ಲಿ ಅದೆಲ್ಲಾರು ಹೋಗ್ಲಿ ಮಲ್ಕೊಂಡ್ಬಿಡ್ತೀನಿ, ನನಗೆ ಫಸ್ಟ್ ವಿಷಯ ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡು. ಸರಿನಾ ತಪ್ಪ? ಅಥವಾ ಮಾಡ್ಕೊಳ್ಳೇಬೇಕು ಅಂದರೆ ಯಾವ ರೀತಿಲಿ ಹೋಗಬೇಕು, ನಿಮ್ಮ ಆರೋಗ್ಯನ ಹೇಗೆ ಸರಿಪಡಿಸ್ಕೋಬೇಕು, ಇದನ್ನು ಮಾಡ್ಕೊಳ್ಳಿ. ಮದುವೆ ನೀವೆಲ್ಲರೂ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ, ನೀವಿಬ್ರು ಫಸ್ಟ್ ರಿಪೇರಿ ಆಗಿ ಆಗ್ಬೇಕಾ ಬೇಡ? ಆ ರಿಪೇರಿಗೆ ನಾನೇ ದೊಡ್ಡ ಸ್ಪೆಷಲ್ ಮಾಸ್ಟರ್, ನಾನು ವಿಶೇಷ ಮಾಸ್ಟರ್. ಲವ್ ಅಲ್ಲಿ ಬೇಕಾದಷ್ಟು ಡಿಫ್ರೆಂಟ್ ಆಗಿ ಹೇಳ್ಕೊಡ್ತೀನಿ. ಏನಂದ್ರೆ ನೆಮ್ಮದಿಯಾಗಿರೋ ಲವ್ ಯಾವುದು ಅಂತ. ನೀವು ಮಾಡೋ ಲವ್ ಬೇರೆ, ನಾವು ಹೇಳ್ಕೊಡೋ ಲವ್ವೇ ಬೇರೆ. ಏನಂತೀಯ? ಖುಷಿ ಆಯ್ತಾ ಬೇಜಾರಾಯ್ತಾ? ಅಷ್ಟೇ. ಯೋಚನೆ ಮಾಡಕ್ ಹೋಗ್ಬೇಡ, ಶಾಸ್ತ್ರ ಕೇಳಕ್ ಹೋಗ್ಬೇಡ, ಏನು ಕೇಳಕ್ ಹೋಗ್ಬೇಡ. ಸಟ್ ಆಯ್ತದ ಹಿಂಗಾಯ್ತದ ಅಂತ ಇರುವಂತ ವಾಸ್ತು. ಒಂದ್ ನಿಮಿಷ, ನಾನು ಹೇಳ್ತಾ ಇದ್ದೀನಿ ನಿನಗೆ, ಒಬ್ರಲ್ಲ 3 ಫೋನ್ ಓಡ್ತಾ ಇದೆಯಲ್ಲಿ, ಯಾವುದೋ ಒಂದು ಫೋನ್ ಮಾಡಿ ತಗೋ, ಆಯ್ತಾ? ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ, ನೀನು ಬರೋಕ್ಕೂ ಅವಕಾಶ ಆಗಲ್ಲ. ಫಸ್ಟ್ ನೀನು ತಿಳ್ಕೊ. ಅಥವಾ ಹುಡುಗಿ ಬರ್ತಾಳೆ ಅಂದರೆ ಅವ್ರ ಮನೆಯಿಂದ ಯಾರನ್ನ ಕರ್ಕೊಂಡು ಬಂದು ವಿಷಯ ತಿಳ್ಕೊಂಡು ಎದುರುಗಡೆ ಕೂತ್ಕೊಳ್ಳಿ, ಹೇಳ್ಕೊಡ್ತೀನಿ. ಫಸ್ಟ್ ಇಂಟರ್ವ್ಯೂ ನಾನೇ ಮಾಡ್ತೀನಿ ನಿಮ್ಮಿಬ್ಬರಿಗೂ. ಆರೋಗ್ಯದಲ್ಲಿ ಏನೇನಾಗಿದೆ ಅಂತ ತಿಳ್ಕೊಳ್ಳಿ, ರಿಪೇರಿನೂ ಹೇಳ್ಕೊಡ್ತೀನಿ, ಸೂಪರಾಗಿ ಮದುವೆ ಮಾಡ್ಕೊಳ್ಳಿ. ಆದರೆ ಪ್ರಪಂಚದಲ್ಲಿ ಗಣಕೂಟ ಹೊಂದಾಣಿಕೆ ಮಾಡಿ ಪ್ರಪಂಚದಲ್ಲಿ ಯಾರೂ ಮದುವೆ ಆಗಿಲ್ಲ. ಈಗಲೂ ನಾನು ಹೇಳಿದೆ 2 ಹಾವೆ ಅಂತ. ಆ ಹಾವಿಗೆ ಯಾವ ರೀತಿ ಶಾಂತಿ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಶಾಂತಿ ಮಾಡಿಕೊಂಡ್ರೆ ನೀವು ಮದುವೆ ಯಾವ ಬೇಕಾದ್ರೂ ಮಾಡ್ಕೋಬಹುದು. ತಿಳ್ಕೊಳಕ್ ಪ್ರಯತ್ನ ಮಾಡು. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಜ್ಯೋತಿ ಅಂತ ತುಮಕೂರಿಂದ. ನಮಸ್ತೆ ಜ್ಯೋತಿ ಅವರೇ. ಹರಿ ಓಂ ಗುರುಗಳೇ. ಹೇಳಮ್ಮ ನಾರಾಯಣ, ಹೇಳ್ಪ. ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡೋಗಿದ್ದ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ಏನು ಉದ್ದೇಶ? ನಾನು ನಮ್ ತುಮಕೂರು, ನನ್ಗೆ ತಂದೆ ಇಲ್ಲ ಗುರುಗಳೇ. ನನ್ಗೆ 39 ವರ್ಷಕ್ಕೆ ಮದುವೆ ಆಯ್ತು. ನಂದು ವಿಶಾಖ ನಕ್ಷತ್ರ, ತುಲಾ ರಾಶಿ. ಮದುವೆ ಆಗಿ 1 ವರ್ಷಕ್ಕೆ ಮಗು ಆಯ್ತು. ಮಗು ಆಗಿ ಸತ್ತೋಯ್ತು ಕೊರೋನಾದಲ್ಲಿ. ಅಲ್ಲಿಂದ ದಾಂಪತ್ಯ ಜೀವನದಲ್ಲಿ ನಂದು ಅಷ್ಟು ಚೆನ್ನಾಗಿಲ್ಲ ಗುರುಗಳೇ. ದಾಂಪತ್ಯ ಚೆನ್ನಾಗಿಲ್ಲ. ಎಷ್ಟೋ ಟ್ರೈ ಮಾಡಿದ್ರು ನಂಗೆ ಮಕ್ಕಳು ಆಗ್ತಾ ಇಲ್ಲ. ನನಗೆ 45 ವರ್ಷ. ಒಂದ್ ನಿಮಿಷ ನಿನ್ಗೆ ಮಗು ಮುಖ್ಯನಾ ದಾಂಪತ್ಯ ಮುಖ್ಯನಾ? ದಾಂಪತ್ಯ ಜೀವನ ಮುಖ್ಯ. ಒಂದ್ ನಿಮಿಷ ನೀನು ಫಸ್ಟ್ ತಿಳ್ಕೊ. 45 ಆಗೋಯ್ತು, ನನಗೆ ಮಗು ಆಗ್ಲಿಲ್ಲ ಅನ್ಕೋಬೇಡ. 80 ಆದ್ರೂ ಮದುವೆ ಮಗು ಆಗತ್ತೆ ಯೋಚನೆ ಮಾಡಬೇಡ. ಇವತ್ತಿನ ಕಾಲಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ? ಒಂದ್ ವಿಷಯ ತಿಳ್ಕೊ, ಮನುಷ್ಯ ದೈಹಿಕವಾಗಿ ಸಮರ್ಥನೆ ಇದ್ದಾಗ ಎಷ್ಟು ವಯಸ್ಸಾದ್ರೂ ಮಗು ಆಗತ್ತೆ. ಅದು ಇಷ್ಟಕ್ಕೆ ಆಗಬೇಕು ಅಂತ ಕಾನೂನಿಲ್ಲ. ಆದರೆ ನೀನು ಫಸ್ಟು ವಿಶಾಖ ನಕ್ಷತ್ರಕ್ಕೆ ನಾನು ಏನು ಕುಟ್ಟದೆ ಈ ಭೂಮಿ ಅಂತ ಫಸ್ಟ್ ತಿಳ್ಕೊಬೇಕಿತ್ತು ನೀನು. ಗಂಡನ ದಯವಿಟ್ಟು ತಿರಸ್ಕಾರ ಮಾಡಬೇಡ, ತಪ್ಪು ಅಂತ ಹೇಳ್ಬೇಡ. ನಾನು ಹುಟ್ಟಿರುವುದು ವಿಶಾಖ ನಕ್ಷತ್ರಕ್ಕೆ, ನನಗೆ ದಾಂಪತ್ಯ ಇಲ್ಲ, ಮದುವೆ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಕುಟುಂಬ ಚೆನ್ನಾಗಿಲ್ಲ, ಎಲ್ಲ ಹುಚ್ಚುಚ್ಚಂಗೆ ನಡ್ಕೊಂಡಿದ್ದೀವಿ. ದಟ್ ಡಿಸೈಡ್. ಹುಚ್ಚು ಮನೆತನದಲ್ಲಿ ಹುಟ್ಟುತ್ತೆ ವಿಶಾಖ ನಕ್ಷತ್ರ. ಅವರಿಷ್ಟ ಅವರಿಗೆ, ಇವರಿಷ್ಟ ಇವರಿಗೆ, ಅವ್ರದೇ ಒಂದು ದಾರಿ, ಇವ್ರದೇ ಒಂದು ದಾರಿ. ಈ ಥರತಕ್ಕಂತಹ ಕುಟುಂಬದಲ್ಲಿ ಹುಟ್ಟುತ್ತೆ ವಿಶಾಖ ನಕ್ಷತ್ರ. ನಿನ್ನ ಆರೋಗ್ಯದಲ್ಲೇ ರಿಪೇರಿ ಮಾಡ್ಕೊಳ್ಳೋದಾದರೆ ವಿಶಾಖ ನಕ್ಷತ್ರದ ಮದುವೆಯನ್ನು ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಯಾವ ಕಾರಣಕ್ಕೂ ಮದುವೆ ಬೇಡ ಅಂತ ನಾನೇ ಹೇಳ್ಬಿಡ್ತೀನಿ. ವಿಶಾಖ ಶತಭಿಷಕ್ಕೆ ಮದುವೆ ಬೇಡ, ಮದುವೆ ಉಳಿಯಲ್ಲ, ಊರ್ಜಿತ ಆಗಿಲ್ಲ. ಪ್ರಪಂಚದ ಇತಿಹಾಸದಲ್ಲಿ 27 ನಕ್ಷತ್ರಕ್ಕೂ ಮದುವೆಗಳಿಲ್ಲ. ವಿಶಾಖ ಒಂದೇ ಅಂತ ಅಲ್ಲ, 27 ನಕ್ಷತ್ರಕ್ಕೂ ಮದುವೆ ಇಲ್ಲ. ಆದರೂ ನಮ್ಮ ಕಿತ್ತೋದ್ ಪುರೋಹಿತರುಗಳು ಮಾಡಿಸಿ ದೇಶಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. 1 ನಕ್ಷತ್ರಕ್ಕೂ ಮದುವೆ ಇಲ್ಲ. ಯಾಕೆ? ತಿಳ್ಕೊಳ್ಳೋ ಮೂರ್ಖರ ಅಂತ ಮಗು ನಕ್ಷತ್ರ ಬರೋದು. ತಿಳ್ಕೊಳ್ಳದೆ ಸುಮ್ಮನೆ ಪ್ಯಾಚ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟು ಏನಕ್ಕಮ್ಮ ಮದುವೆಗಳಿಲ್ಲ, ಸಂಬಂಧ ಚೆನ್ನಾಗಿಲ್ಲ, ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ, ಯಾಕಮ್ಮ ಮಾಡ್ಕೋತೀಯ? ನೆಮ್ಮದಿ ಬೇಕಾ ನಿನಗೆ? ದಾಂಪತ್ಯ ಮಗು ಬೇಕಾ? ಫಸ್ಟ್ 1 ನಿಮಿಷ ನೀನು ರಿಪೇರಿ ಆಗು. ನಿನ್ನ ಗಂಡನ ಒಂದು ಕಡೆ ಸೈಡ್ಗೆ ಹಾಕು. ಈಗ ಬಿಟ್ಬಿಡೋಕ್ಕಾಗಲ್ಲ, ಬಿಟ್ಬಿಡೋದು ಬೇಡ. ಇನ್ನೊಂದು ಯೋಚನೆ ಮಾಡೋಕೆ ಹೋಗ್ಬೇಡ. ಇರೋದನ್ನ ಶ್ರೀಗಂಧ ಮಾಡು. ಅದು ಎಂಥದೋ ಒಂದು ಸೌದೆ ಆಗಿರುತ್ತೆ. ನೀನು ಶ್ರೀಗಂಧ ಲೇಪನ ಮಾಡು. ಎಲ್ಲರೂ ನೋಡ್ತಾರೆ, ಅಬ್ಬಾ. ಅದಕ್ಕೆ ಕಣಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡೋದು. ಗಂಡಸ್ನ ನಾಯಿಗೆ ಹೋಲಿಸ್ತಾರೆ. ಮಾಡೋದು ಎಲ್ಲೆಲ್ಲೋ ಸುತ್ಕೊಂಬರ್ತದೆ ಹಿಡಿದು ಕಟ್ಟಾಕು ಅಂತ. ಹೆಣ್ಣು ಸುತ್ತಕ್ಕಾಗಲ್ಲ. ಏನಮ್ಮ?
ಗಂಡು ಸುತ್ಕೊಂಡು ಬರ್ತದೆ, ಈ ಬೀದಿರೋಗ ಆ ಬೀದಿ ಬಂದ್ಬಿಡ್ತದೆ, ಎಲ್ಲಿ ಹೋಗೈತೆ ಏನು ತಿನ್ಕೊಂಬಂದು ಏನು ಹೇಳಲ್ಲ. ಅದಕ್ಕೆ ಹೆಣ್ಣು ಕಟ್ಟೋದು ರಿಪೇರಿ ಮಾಡಲಿ ಅಂತ. ನಮಗೆ ಮದುವೆ ಮಾಡೋದು ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಹೆಣ್ಣು ಗಂಡನ್ನು ರಿಪೇರಿ ಮಾಡಲೇಬೇಕು. ಹಂಗಂತ ಅವನ್ನ ಹೆಂಗೆ ಇದು ರಿಪೇರಿ ಮಾಡೋಕ್ಕಾಗತ್ತಾ? ಪ್ರಶ್ನೆ ಹಾಕ್ಕೋಬೇಡಿ. ಅದು ಹೆಂಗೆ ಇರಲಿ ಎಳಿಬೇಕು. ಆದರೆ ಮದುವೆಯಾದಾಗ ಪ್ರಾರಂಭದಲ್ಲೇ ಎಳೆಯೋಕ್ಕೆ ಶುರು ಮಾಡಬೇಕು. ಮಕ್ಕಳಾದ್ಮೇಲೆ ಎಳೆಯೋಕ್ಕೆ ಹೋದರೆ ನಿಮ್ಮನ್ನೇ ಎಳ್ಕೊಂಡ್ಬಿಡ್ತಾರೆ ಅವರು. ಯಾಕೆಂದರೆ ಫಸ್ಟ್ ತಪ್ಪೆಲ್ಲ ಆಗುತ್ತೆ ಮದುವೆನಲ್ಲೇ ಪ್ರಾರಂಭ ಆಗಬೇಕು. ಈಗ ನೀನು ಮಾಡಬೇಕಾದ ಕೆಲಸ ಇಷ್ಟೇ ಅಮ್ಮ, ಮಗು ಅಂತಕ್ಕಂಥದ್ದು ಪ್ರಾಧಾನ್ಯತೆ ಬಿಟ್ಟರೆ ನಾನು ನೆಮ್ಮದಿಯಾಗಿ ಆರೋಗ್ಯವಾಗಿ ಇರಬೇಕು ಅನ್ನೋದು ನಿನ್ಗೆ ಬೇಕಾ ಬೇಡವಾ? ಬೇಕು ಗುರುಗಳೇ. ಹಾಗಿದ್ದ ಮೇಲೆ ನೀನು ಕರೆಕ್ಟ್ ರೀತಿಯಲ್ಲಿ ದೀಪ ಹಚ್ಚತಕ್ಕಂಥದ್ದು, ದೀಪವನ್ನು ನೋಡ್ತಕ್ಕಂಥದ್ದು ನಿನಗೆ ಗೊತ್ತಿದೆಯಾ, ಹರಿವಿದೆಯಾ? ಮನೆಯಲ್ಲಿ ಹಚ್ಚುವ ದೀಪ ನೋಡ್ತೀನಿ ಗುರುಗಳೇ. ಯಾರು ದೀಪ ಹಚ್ಚೋದು? ದೀಪ ಹಚ್ಚೋದು ಯಾರಮ್ಮ? ನಾನೇ ಹಚ್ತೀನಿ ಗುರುಗಳೇ. ಎಷ್ಟೊತ್ತಿಗೆ? ಬೆಳಗ್ಗೆ 7 ಗಂಟೆಗೆ ಹಚ್ತೀನಿ ಗುರುಗಳೇ. ಸ್ನಾನ ಎಷ್ಟೊತ್ತಿಗಾಗುತ್ತೆ? ಶುದ್ಧಿ ಮಾಡಿ. ಒಂದು ನಿಮಿಷ ಇರಮ್ಮ, ಮನೆ ಏನಕ್ಕೆ ಶುದ್ಧಿ ಮಾಡಕ್ ಹೋಯ್ತಾ ತಾಯಿ? ದೀಪ ಶುದ್ಧಿ ಮಾಡು. ಮನೆ ಶುದ್ಧಿ ಮಾಡೋದು ಹೆಂಗಸ್ರಿಗೊಂಥರ ಚಪಲು. ಮನೆನ ಮುಟ್ಟಕ್ಕೆ ಹೋಗ್ಬೇಡಿ, ಎಲ್ಲ ಅಲ್ಲಲ್ಲೇ ಬಿದ್ದಿರಲಿ. ಯಾಕಿದು ಹೇಳ್ತೀನಿ ಅಂದರೆ ಇದೊಂದು ಕೆಟ್ಟ ರೋಗ ಹೆಂಗಸ್ರುಗಳಿಗೆ. ಎಲ್ಲ ನೀಟ್ ಮಾಡಿ ಸ್ವಾಮಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಗಂಡನ್ನ ಕಳಿಸ್ಬಿಟ್ಟು ಬಾಗಿಲು ಹಾಕ್ಬಿಟ್ಟು ಸ್ಥಿತಿ ಅಂತೆ. ಏನಕ್ಕದು? ಯಮಗಂಡ ಕಾಲದಲ್ಲಿ ಮನೆ ಮಾಡಿ 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 ಗಂಡ ಬೈತಾನೆ, ನೀನು ಕಟ್ಕೊಂಡು ನನ್ಗೆ ಹೆಂಗಾಯ್ತು ಅಂತ. ಬಿಡ್ರಿ ಇದೆಲ್ಲ. ಟಾಯ್ಲೆಟಲ್ಲಿ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಬೇಕು, ಅದು ಪವಿತ್ರವಾದ ಜಾಗ. ಯಾಕಿದನ್ನು ಹೇಳ್ತೀನಿ ಅಂದರೆ ತಿಳ್ಕೊಳ್ಳಿ, ಮನುಷ್ಯನಿಗೆ ಶಾಂತಿ ನೆಮ್ಮದಿ ಸಿಕ್ಕದೆ ಟಾಯ್ಲೆಟಲ್ಲಿ. ದೇವ್ರ ಮೇಲೆ ಕೂತ್ಕೊಂಡ್ರೆ ಏನೇನೋ ಬರಬಾರ್ದೆಲ್ಲ ಬರ್ತದೆ ಮೈಂಡ್ಗೆ. ಈ ಮಾತು ಯಾರು ಹೇಳಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಶಾಂತಿ ನೆಮ್ಮದಿ ಸಿಗೋದಿಲ್ಲಮ್ಮ ಟಾಯ್ಲೆಟಲ್ಲಿ. ಅಲ್ಲಿ ಎಷ್ಟು ಬೇಕೋ ಆ ಕತೆ ಹೇಳ್ತಾ ಹೋದ್ರೆ ಯಾರನ್ನ ಅವ್ರನ್ನೇ ಕೇಳಬೇಕು. ಅಯ್ಯೋ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ, ಯಾಕೆ ಸ್ವಾಮಿ ಹೇಳ್ತೀರಾ? ಹೇಳಂಗಿಲ್ಲ ಬಿಡಂಗಿಲ್ಲ, ಅಳುತ್ತಾರೆ. ಟಾಯ್ಲೆಟ್ನ ದೇವ್ರ ಮನೆ ಹತ್ರ ಕಾಪಾಡ್ಕೋಬೇಕು. ಅಂದರೆ ಟಾಯ್ಲೆಟ್ನ ಶೋ ಮಾಡಿ ಅಂತಲ್ಲ, ನೀವು ರೆಡಿ ಇರಬೇಕು ಟಾಯ್ಲೆಟ್ಗೋಸ್ಕರ. ಟಾಯ್ಲೆಟ್ ರೆಡಿ ಇರುತ್ತೆ ಯಾವಾಗ್ಲೂ. ಯಾಕೆ ಮಾತು ಹೇಳ್ತೀನಿ ಅಂದ್ರಮ್ಮ, ಮನುಷ್ಯನಿಗೆ ತಲೆಯಲ್ಲಿರೋದು ಕರಳಲ್ಲಿರೋದು ಕ್ಲೀನ್ ಆಗಬೇಕು ಪ್ರತಿದಿನ. ಮಗು ಇರಲಿ ದೊಡ್ಡವರಿರಲಿ, ಆಗ್ಬೇಕಾ ಬೇಡಮ್ಮ? ತಲೆಯಲ್ಲಿರೋ ಗೊಬ್ಬರ ಹೋಗ್ಬೇಕು, ಕರಳಲ್ಲಿರೋ ಗೊಬ್ಬರ ಹೋಗ್ಬೇಕು. ಈ ಗೊಬ್ಬರ ಸರಿಯಾದ ಟೈಮ್ಗೆ ಹೋಗ್ಬೇಕು. ನಿಮ್ಮ ಇಷ್ಟಪಟ್ಟಂಗೆ ಸ್ವಿಚ್ ಆನ್ ಮಾಡೋಕ್ಕಲ್ಲ ಅದಿರೋದು. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಲ್ಲ. ಯೋಚನೆ ಮಾಡೋ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಸತ್ತಿದ್ದಾರೆ ಅಂತ ಅರ್ಥ. ಟಾಯ್ಲೆಟ್ ಕೂತ್ಕೊಂಡು ಯೋಚನೆ ಮಾಡ್ತಾರಲ್ಲ, ಈ ಮಕ್ಕಳು ಭಾರಿ ಚೆನ್ನಾಗಿರ್ತದೆ. ಮ್ಯಾಜಿಕ್ಕು ತಳ್ಳಿಬಿಡ್ತಾರೆ ಇವರೇ ಒಳಕ್ಕೆ, ತಂದೆ ತಾಯಿ ಬೋಲ್ಟ್ ಹಾಕೊಬಿಡ್ತಾರೆ. ಅಂದರೆ ಒಳಕ್ಕೆ ಹೋದ್ರೆ ಮಾಡೈತೆ ಅಂತ ಅರ್ಥ. ಅದು ಮಾಡೈತೋ ಬುಟ್ಟಾಯ್ತೋ ಎಳಕ ಬಂದು ಬಟ್ಟೆ ಹಾಕಿ ಓಡಿಸ್ತಾರೆ. ಇಂಥ ಕರ್ಮದಲ್ಲಿ ಮಕ್ಕಳನ್ನ ಸಾಯಿಸ್ತೀರಿ. ನೀವು ತಿಳ್ಕೊಂಡಿಲ್ಲ ಅದನ್ನು, ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ. ಮ್ಯಾಟು ಬ್ಯಾಟು ಕ್ಯಾಟು ಹೇಳ್ಕೊಡ್ತಿದ್ದೀರಾ, ಬಟ್ಟು ಹೇಳ್ಕೊಡ್ತಾ ಇದ್ದೀರಾ. ಇದು ತಗೊಂಡು ಏನು ಮಾಡೋಣ? ನೀನು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಯಾವ ಕಾರಣಕ್ಕೂ 5 ಗಂಟೆಗೆ ಏಳಬೇಕು. ರಾತ್ರಿ ಎಕ್ಸಾಕ್ಟಾಗಿ 10 ಗಂಟೆಗೆ ಮಲ್ಕೋಬೇಕು. ನಿನ್ನ ಕೈಲಿ ಆಗತ್ತೇನಮ್ಮ? ಟೈಮಲ್ಲಿ ಮಲಗಕ್ಕೆ ಆಗೋದೇ ಇಲ್ಲ, ನಿನಗೆ ನಿದ್ದೆ ಬರಲ್ಲ. ಮತ್ತೆ ಹೆಂಗ್ ಹೋಗ್ತೀಯ ನೋಡಿ ಲೆಕ್ಕ ಹಾಕೋ. ಮದುವೆ ಯಾಕಾದೆ? ನಿದ್ದೆನೇ ಸರಿಗೆ ಬರಲ್ಲ, ಮದುವೆ ಯಾಕಾದೆ? ನನ್ಗೆ ಇಷ್ಟನೇ ಇರಲಿಲ್ಲ ಗುರುಗಳೇ ಮದುವೆ ಆಗ್ಬೇಕು ಅಂತ. ಯಾಕೆ ಕಳ್ತೀಯ? ಬೇರೆಯವರೆಲ್ಲ ನಮಗೆ ಮದುವೆ ಆಗಿಲ್ಲ ಅಂತ. ಓ, ಅದಕ್ಕೆ ಅಂಗಿಸ್ತಾವ್ರೆ ಅಂತ. ಈಗ ಅಂಗಿಸ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳು. ಯಾಕಮ್ಮ ಈ ಥರ ಎಲ್ಲ ತಪ್ಪಾಗಿ ತಿಳ್ಕೊತೀಯ ತಾಯಿ? ಜನ ಏನು ಬೇಕಾದ್ರೆ ಅಂತಾರೆ. ಮದುವೆ ಆಗದೆ ಇರೋ ಒಂದು ಕೊಂಕು, ಮದುವೆ ಆದ್ಮೇಲೆ ಒಂದು ಕೊಂಕು, ಮಗು ಆಗದೆ ಇದ್ರು ಕೊಂಕು. ಜನ ಇರೋದೇ ಅದಕ್ಕೆ. ಅವ್ರನ್ನ ಎದುರಿಸಿ ನಿಲ್ಬೇಕು ನಾವು. ಭಯ ಬೀಳಬೇಕು. ನಾವು ಹೋಗ್ತಾ ಇದ್ರೆ ಅಯ್ಯೋಪ್ಪ ಸವಾಸ ಬೇಡ ಅಂತ. ಆ ಮಟ್ಟಕ್ಕೆ ಬದುಕು ತೋರಿಸಿ. ಅದಕ್ಕೆ ಹೆದರ್ಕೊಳ್ಳೋದು. ಅಮ್ಮ, ನೀನು ಈ ಥರ ಜನಗಳಿಗೋಸ್ಕರ ಎದುರ್ಕೋತೀನಿ ಅಂದ್ರೆ ನಾನು ನಿನ್ಗೆ ಏನು ಮಾಹಿತಿ ಕೊಡಲ್ಲ. ಜನನ ಎದುರಿಸ್ತೀಯಾ ನೀನು ಎದುರ್ಕೋತೀಯಾ? ಇಲ್ಲ, ಎದುರಿಸ್ತೀನಿ ಗುರುಗಳೇ. ಹಂಗಾರೆ ಅಳೋದು ನಿಲ್ಸು. ನೀನು ಫಸ್ಟ್ ಅಳೋದು ನಿಲ್ಸು. ಯಾರೇ ಆಗಿರಲಿ, ಎದುರಿಸೋದು ಅಂದರೆ ಬಣ್ಣತನಕ್ಕೆ ಎದುರಿಸೋದಲ್ಲ. ನ್ಯಾಯಬದ್ಧವಾಗಿ ನಾವು ಕರೆಕ್ಟಾಗಿ ನಾವಿರಬೇಕು. ನಾವು ಸುಮ್ಮನೆ ಎದುರಿಸೋಕೆ ಹೋಯ್ತು ಅಂದರೆ ಯಾರು ಎದುರ್ಕೊಳ್ಳೋಕೆ ರೆಡಿ ಇರಲ್ಲ. ನಾವು ನ್ಯಾಯಬದ್ಧವಾಗಿದ್ದಾಗ ಇನ್ನೊಬ್ಬರು ನೋಡಿ ಏನು ಮಾಡ್ತಾರೆ, ಇಲ್ಲಪ್ಪ ನಾವು ಹಿಂಗೆ ನಡ್ಕೋಬೇಕು ಅಂತ ಗಂಡ ಆಗಲಿ ಮಕ್ಕಳಾಗಲಿ ಯಾರೇ ಆಗಲಿ ಅವ್ರು ಅದನ್ನು ನಡ್ಕೋತಾರೆ. ಅವಾಗ ನಮ್ಗೆ ಖುಷಿ ಆಗತ್ತೆ. ನೀನು ಮೊದಲೇ ಮಾಡಬೇಕಾಗಿರೋದು, ನಿದ್ದೆ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ. ಮದುವೆ ಆಗಿದ್ದೀನಿ, ಮಗು ಹೋಯ್ತು ಅನ್ಕೋಬೇಡ. ಈಗ ನಾನು ಇನ್ನೂ ಲವ್ ಮಾಡೋ ಸ್ಟೇಜಲ್ಲಿ ಇದ್ದೀನಿ, ವಯಸ್ಸಾಯಿತು 45 ಅಂತ ಅನ್ಕೋಬೇಡ. ನಾನು ಯಾಕೆ ಪ್ರತಿಯೊಂದು ಹುಡುಗರ ವಿಷಯದಲ್ಲೂ ಲವ್ ಅಂತ ಪದ ತರ್ತೀನಿ ಅಂದರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾರು ಹೇಳಲ್ಲ ರೀ ಲವ್ ಬಗ್ಗೆ. ನಾನು ಹೇಳ್ತೀನಿ, ಎದುರ್ಕೋತಾವೆ ಮುಂಡೆಯೋಕೆ ಪುಕ್ಳು ಹೇಳೋಕೆ. ಲವ್ ಅಂದರೆ ಏನು ಅಂತ ಹೇಳ್ಕೊಳಕ್ಕೆ ದಮ್ಮಿಲ್ಲ. ನಾನು ಮಾತ್ರ ಮಾತಾಡ್ತೀನಿ. ಯಾಕೆ ಅಂದರೆ ಜೀವನದಲ್ಲಿ ಇರೋದೇ ಪ್ರೀತಿ. ಆ ಪ್ರೀತಿನೇ ಗೊತ್ತಿಲ್ಲ ಅಂದರೆ ನೀವು ಭವಿಷ್ಯ ಜ್ಯೋತಿಷ್ಯ ಏನು ಹೇಳ್ತೀರಾ? ಇದು ನಾನು ಚಾಲೆಂಜು. ಲವ್ ಮಾಡಿಸೋದು, ಲವ್ ಮಾಡೋದು, ಲವ್ ಅಂದರೆ ಏನು, ಲವ್ ಅಂದರೆ ಏನು ಮಾಡಬೇಕು, ಈ ಸತ್ಯ ಹೇಳೋಕ್ಕೆ ಯಾವನಿಗೂ ದಮ್ಮಿಲ್ಲ. ಅಯ್ಯೋ ಅದ್ಯಾಕೆ ಹೇಳೋದು? ಮುಚ್ಚಿಟ್ಕೊಂಡೇ ಪ್ರಪಂಚ ಹಿಂಗೆ ಆಯ್ತಾ ಇರೋದು. ಅದಕ್ಕೆ ನಾನು ಅದನ್ನು ಓಪನ್ ಮಾರ್ಕೆಟಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನಿಮ್ಗೆಲ್ರಿಗೂ ಅರ್ಥ ಆಗಲಿ ಅಂತ.
ಲವ್ ಅನ್ನೋದನ್ನ ಕೆಟ್ಟದಾಗೂ ಬಳಸ್ಬೋದು, ಒಳ್ಳೆಯದಾಗೂ ಬಳಸ್ಬೋದು. ಅದನ್ನು ನಿಮ್ಮ ಬಳಕೆ ಮೇಲೆ ಹೋಗುತ್ತದು. ಹಾಗಂತ ಎಲ್ಲರೂ ಲವ್ ಮಾಡ್ಕೊಳ್ಳಿ, ಲವ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಪಾಠ ಹೇಳ್ಕೊಡ್ತಾ ಇಲ್ಲ. ಆ ಲವ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮಲ್ಲಿ ಶ್ರದ್ಧೆ ಇದ್ರೆ ಫಸ್ಟು ಲವ್ ಆಗತ್ತೆ. ಶ್ರದ್ಧೆ ಇಲ್ಲದ ಲವ್ ತಪ್ಪು. ಶ್ರದ್ಧೆ ಏನು ಅಂತ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಸಮಯ ಪ್ರಜ್ಞೆ ಇದ್ರೆ ಶ್ರದ್ಧೆ. ಈಗ ಅಮ್ಮ 7 ಗಂಟೆಗೆ ದೀಪ ಹಚ್ತೀನಿ ಅಂತು, ಎಷ್ಟರ ಮಟ್ಟಿಗೆ ಅಮ್ಮನಿಗೆ ಸುಖ ಸಿಗತ್ತೆ? ಈ ಅಮ್ಮ ಬೇಗ ಮೇಳಕ್ಕೆ ಹೇಳಕ್ಕಾಗಲ್ಲ, ತಲೆ ನೋವು, ಬೆನ್ನು ನೋವು, ಎಲ್ಲ ನೋವೇ, ಬೇಗ ಹೇಳಕ್ಕಾಗಲ್ಲ. ಏನಮ್ಮ ನೀನು ನೋವು ರೆಡಿ ಮಾಡ್ಕೊಳ್ದೆ, ಮದುವೆ ಹಾಕಾದೆ, ಜನಸಲ ಕೇಳ್ತೀನಿ. ಆದ್ರೂ ತಿಳ್ಕೊ, ಫಸ್ಟು ನೀನು ಇದನ್ನು ತಿಳ್ಕೊಳ್ಳೇಬೇಕು ಅಂದರೆ ನಿನ್ನ ಮುಂದಿನ ಭಾಗ ಹೇಗಿರುತ್ತೆ ಅಂತಕ್ಕಂಥ ಸತ್ಯ ನಿನಗೆ ಬೇಕು ಅಂದರೆ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಯಾವ ರಸ್ತೆಯಲ್ಲಿ ಹೋದರೆ ನಿನಗೆ ಏನೆಲ್ಲ ಸಿಗುತ್ತೆ ಹೇಳ್ಕೊಡ್ತೀನಿ. ಆಟೋಮೆಟಿಕ್ ಸುಮ್ಮನೆ ಹೋಗ್ತಾ ಇರೋ ಅಷ್ಟೇ, ಹಿಂದಿಂದೆಲ್ಲ ಯೋಚನೆ ಮಾಡೋಕೋಬೇಡ. ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಾ ಇದ್ರಿ, ಅಂದ್ರೆ ನಾವಾಗ್ಲೇ ಹೇಳ್ತಾ ಇದ್ವಿ, ಈಗ ತಂದೆ ತಾಯಿ ಏನಾದ್ರೂ ಸತ್ತೋದಾಗ ಅವ್ರನ್ನ ಅವ್ರ ಜಮೀನಲ್ಲೇ ಹಾಕೊಂಡಿರ್ತಾರೆ, ಅದ್ರ ಪ್ರಭಾವ ಹೇಗಿರುತ್ತೆ? ಇಲ್ಲಿ ನೋಡಮ್ಮ, ಇದು ಹಳೇದಾಗೋಗೈತೆ. ನಾನು ಹೇಳಿ ಕ್ಯಾಸೆಟ್ ಎಲ್ಲ ತೂತ್ ಬಿದ್ದೋಗೈತೆ. ಇದು 1000 ಸಲ ಹೇಳ್ಬಿಟ್ಟಿದ್ದೀನಿ, ಜನ ಅದನ್ನು ಒಪ್ಪಲ್ಲ. ಇಲ್ಲಿ ವಿಷಯ ಏನಂದ್ರೆ, ಜಮೀನಲ್ಲಿ ಹಾಕೊಂಡಿರ್ತಕ್ಕಂತಹ ಒಂದು ವಿಚಾರ, ಹಾಕಿರ್ತಕ್ಕಂತಹ ಒಂದು ವಿಚಾರಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಏನ್ ಗೊತ್ತಾ? ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಮನೆಯನ್ನ ನಾವು ಸೈಟ್ ಅಂತ ಹೇಳ್ತೀವಿ. ಸೈಟ್ ಒಂದು ಕಡೆ ಮನೆ ಕಟ್ಟಕ್ಕೆ ಸೈಟು, ಇನ್ನೊಂದು ಕಡೆ ಕೃಷಿ ಮಾಡಕ್ಕೆ, ಬೆಳೆ ಬೆಳೆಯೋದಕ್ಕೆ ಜಾಗ, ಜಮೀನು. ಹೌದಾ? ಇದು ಎರಡರ ದೋಷ ನಮ್ಗೆ ಎಷ್ಟು ವರ್ಷ ಆಗುತ್ತೋ ಮುಗಿಯಲ್ಲ. ಈ ಎರಡೂ ದೋಷದಲ್ಲಿ ಸಿಕ್ಕಾಕೊಂಡಿದೀವಿ. ಏನು ಅಂತ ಕೇಳು. ಕೆಲವ್ರಿಗೆ ಆಸೆ, ಮದುವೆ ಮಾಡಕ್ ಮುಂಚೆ ಚಿಕ್ಕ ಮಗಳಿಗೊಂದು ಸೈಟ್ ತೆಗ್ದಿದ್ದೀನಿ, ಈ ದೊಡ್ಡ ಮಗಳಿಗೆ ಚಿಕ್ಕೊಳಗೊಂದು ಸೈಟ್ ತೆಗೆದ್ಬಿಟ್ರೆ ಬಂದವನಿಗೆ ಬತ್ತನಲ್ಲ, ಅವನಿಗೋಸ್ಕರ ಇವ್ನ ಸೈಟ್ ತೆಗಿತಾನೆ. ಲೆಕ್ಕ ಹಾಕೋ, ಯಾವನೋ ಬರೋನಿಗೆ ಇವ್ರು ಓದಿಸ್ಬೇಕು. ಮಾಡ್ತಿರೋ ಮೂರ್ಖತನ ಹೇಳ್ತೀನಿ, ಓದಿಸೋದು ಮೂರ್ಖತನ ಅಂತ ಅನ್ಕೋಬೇಡಿ. ನೀವು ಓದಿಸ್ಬಿಟ್ಟು ಅವ್ನಿಗೆ ಸಂಬಳ ತಂದ್ಕೊಡಕ್ ನೀವ್ ಯಾಕೆ ಓದಿಸ್ಬೇಕು? ಯೋಚನೆ ಮಾಡ್ಬೇಕಲ್ಲ. ಸಂಬಳ ಯಾರಿಗೆ? ಅದು ಅಪ್ಪ ಅಮ್ಮನ್ ಕೊಡ್ತಾರ? ಇಲ್ಲ, ಗಂಡನ್ಗೆ. ಅವ್ನು ಆರಾಮಾಗಿ ಬ್ಲಾಕ್ ಮೇಲ್ ಮಾಡ್ತಾನೆ, ಲೋನ್ ತಗೋ, ಒಂದೊಳ್ಳೆ ಕಾರ್ ತಗೋಣ, ಇಲ್ಲ ನಿಮ್ಮ ಅಪ್ಪನ್ ತಗೋಗಿಸ್ಕಬಾ, ವರದಕ್ಷಿಣೆ ಕೇಳಿದ. ಇಲ್ಲಿ ಹುಡುಗಿ ಇಲ್ಲಿ ಮಾಡೋದಾ, ಕೆಲ್ಸಕ್ಕೆ ಹೋಗೋದಾ, ಇದೆಲ್ಲ ಅಪ್ಪ ಅಮ್ಮ ಮಾಡ್ತಿರೋದೇ. ಈ ಗಂಡು ಮಕ್ಕಳಿಗೆ ಒಂದು ಹಿಂಸೆ, ಶಿಕ್ಷೆ. ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲಾ ಶಿಕ್ಷೆ ಕೊಡ್ತಿರೋದು ಅಪ್ಪ ಅಮ್ಮನೇ. ಕಾಲ್ ಮೇಲೆ ಕಾಲ್ ನಿಂತ್ಕೋಬೇಕಂತೆ. ಅವ್ರನ್ನ ನಾನು ನಿಜವಾಗ್ಲೂ ಇಂಥವ್ರು ನನ್ನ ಹತ್ರ ಬಂದು ಕೇಳಿದ್ರೆ ಅವ್ರಿಗೆ ಹೆಂಗ್ ಹೇಳ್ತೀನಿ, ಮುಖ ಮೇಲೆ ಕೆತ್ತಬಾರ್ದು. ಕಾಲ್ ಮೇಲೆ ಕಾಲ್ ನಿಲ್ಸಕ್ ನೀವ್ ಯಾರ್ರಿ? ಅವ್ರು ನಿಂತ್ಕೊಂಡು ಆಗೈತೆ. ನೀವೇನು ಬಗ್ಸಕ್ಕಾಗಲ್ಲ ಮಕ್ಕಳನ್ನ. ನಾನು ನಿಮಗೆ ಜೋರಾಗಿ ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ. ಯಾಕೆ? ನಿಮ್ಮ ಮಕ್ಕಳು ನೀವು ಸರಿಯಾಗಿ ಮಾಡ್ಕೊಂಡೇ ಇಲ್ಲ. ಇವತ್ತಾನೇ ಹೇಳಿದ್ದೀನಿ. ಯಾವ್ದು ಚೆನ್ನಾಗಿ ಮಾಡ್ಕೊಂಡಿದ್ರೆ ಒಳ್ಳೆ ಮಗು ಬರುತ್ತೆ ನಿಮಗೆ? ಯಾವ್ದು ಗೊತ್ತು ನಿಮಗೆ? ಎಷ್ಟು ಜನ ಹೆಣ್ಣು ಮಕ್ಕಳು 3 ದಿನ ದಂಪತಿ ಮಲಗಲ್ಲ ಅಂತ ಎಷ್ಟು ಜನ ಇದ್ದಾರೆ? ನೀಟಾಗಿ ಹೋಗಿ ಮಲ್ಕೋತಾರೆ. ಅದಾಗವ್ರ ಆಗಿಲ್ವಾ, ಸರಿನಾ, ರಜಾನ, ಏನೂ ಗೊತ್ತಾಗಲ್ಲ. ಯಾಕೆಂದ್ರೆ ನಾವು ಕ್ಲೀನ್, ಕ್ಲೀನೇ, ರೋಗ ಬರ್ಸ್ಕೊಳಕ್ಕೆ ಕ್ಲೀನ್, ಕುತ್ಕೊಂಡು ಭಾಷಣ ಬೀಗಬೇಕಷ್ಟೇ. 3 ದಿನ ಭಗವಂತ ಏನಕ್ಕೆ ಇಟ್ಟಿದ್ದಾನೆ? ದೇಹವನ್ನ ಶುಚಿಯಾಗಿಟ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರ್ಲಿ, ಹುಟ್ಟೋ ಮಗು ಚೆನ್ನಾಗಿರ್ಲಿ ಅಂತ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಕೃತಿ ನಿಯಮವನ್ನ ನೀವು ಗಾಳಿಗೆ ತೂರ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಂತೇಳಿ, ಅಡುಗೆ ಮಾಡಕ್ ಮನೇಲಿ ಯಾರೂ ಇಲ್ಲ ಅಂತ ನೀವೇ ಪ್ಯಾಚ್ ಹಾಕೊಂಡು ಗಂಡನ್ ಕಟ್ಕೊಂಡಾಗ ಬಿಗಿಯಾಗಿ ಇಡ್ಕೋಬೇಕು. ನಾನು 3 ದಿನ ಆದಾಗ ನೀನು ಮನೇಲೆ ಕುಕ್ಕರ್ಸ್ಬೇಕು. ಈ ಪದ ಯಾಕೆ ಬಳಸ್ತೀನಿ ಅಂತ ಹೇಳ್ಕೋಬೇಕು. 3 ದಿನ ಕುಕ್ಕರ್ಸು ನೀನು, ಹಂಗೆ ಹೇಳೋದಲ್ಲ ಗಂಡನಿಗೆ. ಯಾಕೆ ಅಂದ್ರೆ ಅಲ್ಲೇ ಶುರು ಮಾಡಬೇಕು ನೀವು. ಇದೆಲ್ಲ ಕಂಡೀಷನ್ ಇದ್ರೆ ಗಂಡ ಹೆಂಡತಿ ಆಗೋಣ. ಇಲ್ಲ ಅಂದ್ರೆ ನೀನು ಪಾಡ ನೀನು, ನಾನು ಪಾಡಗ್ ನಾನು. ಅಂದ್ರೆ ಅವ್ರು 3 ದಿನ ಏನು ಮಾಡಬಾರ್ದು. 3 ದಿನ ಏನು ಮುಟ್ಟಂಗಿಲ್ಲಮ್ಮ. ಇವನೇ ಬಾಯಿಗೆ ಹಾಕಿದ್ರು ಪರವಾಗಿಲ್ಲ ಊಟನ. ಯಾಕೆ? ಹೆಂಡತಿಗೆ ಯಾಕೆ ಸೇವೆ ಮಾಡಬಾರ್ದಾ? ಹೆಂಡತಿನ ಲವ್ ಮಾಡೋದು ಅಂದ್ರೆ ಇದು. ಕೂರಿಸಿ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಏನು ಬೇಕು ಮಾಡ್ಕೊಟ್ನಲ್ಲ ಅವನು ಗಂಡ. ಸುಮ್ನೆ ಆಡ್ ಬಿಟ್ ಅಂದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಯಾಕೆಂದ್ರೆ ಪ್ರೀತಿ ಹೆಣ್ಣಲ್ಲೂ ಇರಬೇಕು, ಗಂಡಲ್ಲೂ ಇರಬೇಕು. ಅಂದ್ರೆ 3 ದಿನ ಹೆಂಡತಿಗೆ ಸೇವೆ ಮಾಡೋದು ಗಂಡ. ಏನು ಕೆಲಸ ಆದ್ರೂ ಹೋಗ್ಲಿ, ಹೋದ್ರೂ ಹೋಗ್ಲಿ, ಯಾವ್ದಾದ್ರು ಕಡ್ಲೆಕಾಯಿ ಮಾರೋ ಕೆಲಸ ಆಗ್ಲಿ, ಕೆಲಸಕ್ಕೊಂದು ಗುಡ್ ಬೈ, ನನ್ನ ಹೆಂಡತಿನ ನಾನು ಪ್ರೀತಿಸ್ಬೇಕು ಅಂತ ಗಂಡ ಯಾವಾಗ ಫಿಕ್ಸ್ ಆಗ್ತಾನೆ, ಹೆಂಡತಿ ಪ್ರೀತಿಸ್ತಾಳೆ. ನನಗೆ ಅದೆಲ್ಲ ಹೇಳ್ಬೇಡ ನೀನು ಅಂದ್ಬಿಟ್ಟು ಆಚೆಗೆ ಹೋದ್ರೆ ಅವಳು ನೀನು ನಿನಗೆ ಹೇಳ್ಬೇಡ, ನಾನು ನನ್ಗೆ ಹೇಳ್ಬೇಡ ಅಂತ ಅವಳು ನಡ್ಕೋತಾಳೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಕಿತಾಪತಿ ಏನಂದ್ರೆ, ಈ 3 ದಿನದ ರಜಾ ಹೆಣ್ಣನ್ನ ಅಧೋಗತಿಗೆ ತಗೊಂಡೋಗ್ತಾ ಇದೆ. ಅದನ್ನ ಸರಿಯಾಗಿ ಬಳಸ್ಕೋತಾ ಇಲ್ಲ. ಈ 3 ದಿನ ರಜಾ ನಮ್ಮ ಶ್ರೇಷ್ಠವನ್ನ ಕೊಡುತ್ತೆ. ಮುಂದಿನ ಜನಾಂಗ ಬರ್ತಕ್ಕಂಥ ಮಗುವನ್ನ ಶ್ರೇಷ್ಠವಾದ ಮಗು ಪಡ್ಕೊಳ್ಳೋಕೆ ಅನುಕೂಲ ಆಗತ್ತೆ. ಹೆಣ್ಣಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಗಂಡನ್ಗೆ ಮೊದಲೇ ಬಗ್ಗಿಸ್ಬೇಕು. ನಾನು ಹೇಳ್ದಂಗೆ ಕುಕ್ಕುಸು ಅಂತ ಹೇಳೋದಲ್ಲ. ಯಾಕೆ ಮಾತು ಹೇಳಿದೆ ಅಂದ್ರೆ, ನೀವು ಪ್ರೀತಿಯಿಂದ ಗಂಡನ್ ಬಗ್ಗಿಸ್ಬೇಕು. ಪ್ರೀತಿ ಮುಂದೆ ಯಾವ ಗಂಡೆ ಆಗ್ಲಿ ಹೆಣ್ಣಾಗ್ಲಿ ಬಗ್ತಾರೆ. ಪ್ರೀತಿ ಮಾಡುವಾಗ ಅದಕ್ಕೆ ತಾನೇ ಬಗ್ಗೋದವರು.
ಅಲ್ಲೇನಮ್ಮ? ಹೌದು. ಈ ಮದುವೆ ಆದ್ಮೇಲೆ ಯಾಕೆ ಪ್ರೀತಿ ಇರಲ್ಲ ಅನ್ನೋ ಪ್ರಶ್ನೆ ಇನ್ನು ಲವ್ ಮಾಡೋರಿಗೆ ಇನ್ನೂ ಗೊತ್ತಿಲ್ಲ, ಅರೇಂಜ್ ಮಾಡೋರ್ಗೂ ಗೊತ್ತಿಲ್ಲ. ಮದುವೆ ಆಗೋವರೆಗೂ ಇರೋ ಪ್ರೀತಿ ಮದುವೆ ಆದ್ಮೇಲೆ ಯಾಕಿಲ್ಲ ಅಂದರೆ ನೀವು ತಿಂತಾ ಇರೋ ಊಟ ಸರಿಯಾಗಿ ಕರಗ್ತಾ ಇಲ್ಲ, ಅದಕ್ಕೆ ಎರಡೂ ಹುಚ್ಚು, ಇದಕ್ಕೂ ಹುಚ್ಚು ಅದಕ್ಕೂ ಹುಚ್ಚು. ಇದು ಮದುವೆ ಆಗಕ್ಕೆ ಮುಂಚೆ ಪುರೋಹಿತ ಹೇಳಬೇಕು, ನಿಮ್ಗೆ ಕರೆಕ್ಟ್ ಆಗಿ ತಿಂದು ಊಟ ಕರಗತ್ತಾ ಅಮ್ಮ? ಪ್ರಪಂಚದಲ್ಲಿ ಈ ಮಾತು ಹೇಳ್ತಿರೋ ನಾನೊಬ್ಬನೇ. ಈ ಇವರು ಹೇಳ್ತಾ ಇರೋದು ಏನು ಅಂದ್ರೆ ಗಣಕೂಟ, ಹೆಸರು ಬಲ, ಮಂದೇವ್ರು, ನಿಮ್ದು ಯಾವ ದೇವ್ರು ನಿಮ್ದು ಯಾವ ದೇವ್ರು, ಏನ್ ಕರ್ಮ ವಿಚಾರ ಇರ್ತಕ್ಕಂಥ. ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಧರ್ಮಕ್ಕೆ ಹತ್ತಿರವಾದ ಮದುವೆಗಳನ್ನ ನಾಶ ಮಾಡಿ ಬೆಂಕಿ ಇಕ್ಕಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ನಾಚಿಕೆ ಆಗಬೇಕು. ಹಣಕ್ಕೋಸ್ಕರ ಏನೇನೋ ಮಾಡಿ ಜನಗಳನ್ನ ಹಾಳು ಮಾಡೋದಲ್ಲ. ಬಗ್ತಾರೆ, ಬಗ್ಗಿಸ್ಬೇಕು, ಹೇಳಬೇಕು. ನಿಮ್ಮಲ್ಲಿ ಆ ತಾಕತ್ತಿಲ್ಲ. ಒಟ್ಟೋಗ್ತಾರೆ 500 ರೂಪಾಯಿ ಹೋಗುತ್ತಲ್ಲ ಅಂದರೆ 50,000 ತಗೋತೀನಿ ನಾನು. 5,000 ಅಲ್ಲ, 500 ಅಲ್ಲ, 50,000 ತಗೋತೀನಿ. ಗುಂಡಿಗೆ ಇರಬೇಕು ತಗೊಳಕ್ಕೆ, ರಿಪೇರಿ ಮಾಡೋಕೆ ಗುಂಡಿಗೆ ಗೊತ್ತಿರಬೇಕು. ಸುಮ್ಮನೆ ದುಡ್ಡು ಎಲ್ಲರೂ ಕೊಟ್ಬಿಡಲ್ಲ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ವಿದ್ಯೆ ಸರಿಯಾಗಿ ತೂಗಿಸಿ ಅಧ್ಯಯನ ಮಾಡಿ ಜನಗಳಿಗೆ ಮಾಹಿತಿ ಕೊಟ್ಟು ರಿಪೇರಿ ಮಾಡಿ ಮದುವೆ ಮಾಡಿಸಿ. ನಿಮಗೂ ಒಳ್ಳೇದಾಗತ್ತೆ, ಜನಕ್ಕೂ ಒಳ್ಳೇದಾಗತ್ತೆ. ಬೆಳಿಗ್ಗೆ ಒಂದು ಮದುವೆ, ಮಧ್ಯಾಹ್ನಕ್ಕೆ ಒಂದು ಮದುವೆ ಮಾಡಿಸ್ಬಿಟ್ಟು ಆ 2 ತಗೊಂಡು ದುಡ್ಡನ್ನು ಸಾಯಂಕಾಲ ಕಾಫಿ ಕುಡಿಯೋಕೆ ಕಾಸಿರಲ್ಲ. ಬೆಳಗ್ಗೆ ಅದು ಪರಿತಾ ಇರಬೇಕಾಗತ್ತೆ. ಯಾಕೆ? ದರಿದ್ರ ಜೀವನ ಎಲ್ಲಿ ಬರುತ್ತೆ ಅಂದರೆ ಅಡ್ಡದಾರಿಯಲ್ಲಿ ಮಾಡುವ ಸಂಪಾದನೆ ದಟ್ಟ ದರಿದ್ರವನ್ನು ಹಿಡ್ಕೊಳ್ಳುತ್ತೆ. ಸಂಪಾದನೆಗೆ ಸರಿಯಾದ ಮಾರ್ಗ ಬೇಕು, ಸರಿಯಾದ ದಾರಿ ಬೇಕು. ಇದು ಫಸ್ಟ್ ತಿಳ್ಕೋಬೇಕು. ಈ ಶಿಸ್ತಿದ್ದಾಗ ಜನ ನಿಮ್ಮ ಹತ್ರ ಕಾಯ್ತಾರೆ, ಬರ್ತಾರೆ. ಶಿಸ್ತಿಲ್ಲ ಅಂದರೆ ಯಾವಾಗಾದ್ರೂ ಬರ್ತಾರೆ ಬಿಡೋ, ಯಾವಾಗಾದ್ರೂ ಸಿಗ್ತಾರೆ. ಇವರೆಲ್ಲ ಇನ್ನೊಬ್ರು. ಈ ರೀತಿ ಜನ ಹುಡ್ಕೊಂಡು ಹೋಗೋದು ಏನಕ್ಕೆ ಅಂದರೆ ನಿಮ್ಮ ವೀಕ್ನೆಸ್. ನಿಮ್ಮಲ್ಲಿ ಶ್ರದ್ಧೆ ಇದ್ದಾಗ ನಿಮ್ಮನ್ನೇ ಕಾಯ್ತಾರೆ, ನಿಮ್ಮ ಹತ್ರನೇ ಬರ್ತಾರೆ. ಶ್ರದ್ಧೆ ಇಲ್ಲದಾಗ ಇನ್ನೊಬ್ಬ ಅಂತ ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನ ನೀವು ಒಂದು ಶಿಸ್ತುಬದ್ಧವಾದ ಮದುವೆಯನ್ನ ಮಾಡಿಸ್ತಕ್ಕಂಥ ಕ್ರಮವನ್ನ ಇಟ್ಕೊಳ್ಳಿ. ನೀವು ಪರದಾಡಬೇಕಾಗಿಲ್ಲ. 5 ಮದುವೆ ಮಾಡಿಸೋದನ್ನ ಒಂದೇ ಮದುವೆ ಮಾಡಿಸಿ ಆ 5 ಮದುವೆ ತಗೊಳ್ತಾ ಇದ್ದಂತ 500 ಬೇಡ, 1,000 ಬೇಡ, 2,000 ಆಗಲಿ, ಒಂದೊಂದು ಮದುವೆಗೆ 5,000 ಲೆಕ್ಕ ಹಾಕೋಣಮ್ಮ. 5 ಮದುವೆಗೆ 25,000 ಆಯ್ತು. ತಗೊಳ್ಳಿ 25,000 ಒಂದೇ ಮದುವೆ ಮಾಡಿಸಿ. ಸ್ವಾಮಿ ನಿಮಗೇನೋ ಕೊಡ್ತಾರೆ, ನಮಗೆ ಕೊಡಲ್ಲ. ಈ ಥರ ಜನ ನನ್ನ ಹತ್ರ ಬೇಕಾದಷ್ಟು ಜನ ಹೇಳ್ಬಿಟ್ಟವ್ರೆ. ನಿಮ್ಮ ಮುಖ ನೋಡಿದ್ರೆ ಲಕ್ಷಗಳು ಕೊಡ್ತಾರೆ, ನಮಗೆ ಕೊಡಲ್ಲ ಸ್ವಾಮಿ, 500 ಕೊಡಲ್ಲ ಅಂದರೆ ನೀವು ಯಾವ ಮಟ್ಟಕ್ಕೆ ಇರ್ತೀರಾ ಅಂತ ತಿಳ್ಕೊಳ್ಳಿ. ಸುಳ್ಳು, ಅದಕ್ಕೆ ಕೊಡಲ್ಲ, ಅದಕ್ಕೆ ಬಗ್ಗಲ್ಲ. ಸುಳ್ಳು ಸೃಷ್ಟಿ ಮಾಡಿದ್ರೆ ನಾಳೆ ಬೆಳಗ್ಗೆ ಏನು ಅಂತ ಯೋಚನೆ ಮಾಡಬೇಕು. ನಾಳೆ ಅಲ್ಲ, ಇವತ್ತು ನಾನು ಎಷ್ಟು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂದರೆ ನಾಳೆ ಆಟೋಮೆಟಿಕ್ ಬರುತ್ತೆ ಸಂಪಾದನೆ. ನಾನು ಇವತ್ತೇ ಟೋಪಿ ಹಾಕಿದ್ರೆ ನಾಳೆ ಯಾರು ಬರಲ್ಲ. ಏನಮ್ಮ? ಆಗ ನಿಂಬೆಹಣ್ಣು ಜೇಬಲ್ಲಿ ಇಟ್ಕೋಬೇಕಾಗತ್ತೆ, ಒಂದು ಬ್ಯಾಗಲ್ಲಿ ಇಟ್ಕೋಬೇಕಾಗತ್ತೆ, ಒಂದು ಬಾಗಿಲಲ್ಲಿ ಇಟ್ಕೋಬೇಕಾಗತ್ತೆ, ತಡೆ ಹೊಡಿಸ್ಬೇಕಾಗತ್ತೆ, ಗಿಮಿಕ್ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕೂ ಯಾರದ್ದೇ ಮನೆಯಲ್ಲಿ ನಿಂಬೆಹಣ್ಣು ಹಚ್ಚೋದು, ತಡೆ ಹೊಡಿಸೋದು, ಶಾಸ್ತ್ರ ಕೇಳೋದು, ಮಾಟ ಮಂತ್ರಕ್ಕೆ ಹೋಗೋದು, ಮತ್ತೆ ಮರಿ ಕುಳಿ ಇದೆಲ್ಲ ಕೊಡ್ತಾರಲ್ಲಮ್ಮ, ಕತ್ತರಿಸ್ತಾರಲ್ಲ, ರಕ್ತಕ್ಕೆ ರಕ್ತ ಸಂಪದೆ ಬಲಿ ಕೊಡ್ತಾರಲ್ಲ, ಇದೆಲ್ಲ ಮಾಡ್ಕೊಂಡು ಬಂದ್ರೆ ಜೀವನದಲ್ಲಿ ನೆಮ್ಮದಿ ಸಿಕ್ಕಲ್ಲ. ಇದಕ್ಕೆಲ್ಲ ನಾವು ಪ್ರಾಶಸ್ತ್ಯ ಕೊಡ್ಲೇಬಾರ್ದು. ಆ ಥರದವ್ರಿಗೆ ನಾವು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಇದು ತಪ್ಪು, ಇದರಿಂದ ಹೊರಗೆ ಬನ್ನಿ, ಅದನ್ನು ಹೇಗೆ ಮಾಡಬೇಕು, ಇದೆಲ್ಲವನ್ನು ಹೇಳ್ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಇರಬೇಕು. ಈ ಪ್ರಜ್ಞೆ ನಮ್ಮಲ್ಲಿ ಇದ್ದಾಗ ಜನಗಳಿಗೆ ಒಳ್ಳೇದಾಗತ್ತೆ, ಒಳ್ಳೇದು ಮಾಡಬೇಕು. ಅದಕ್ಕೆ ಭೂಮಿಗೆ ನಮ್ಮನ್ನು ಕಳಿಸಿರೋದು. ಒಳ್ಳೇದನ್ನ ಕೊಟ್ಟು ಇಟ್ಟು ಬಾಪ್ಪ ಅಂತ ಇಲ್ಲಿ ಕಳಿಸಿರೋದು ಭೂಮಿಗೆ. ನಾವು ಇಟ್ಟು ಕೊಟ್ಟು ಪ್ರಶ್ನೆನೇ ಇಲ್ಲ. ಏನಿದ್ರು ಗೋರದೇ ಕೆಲಸ. ಎಷ್ಟು ಬತ್ತಷ್ಟು ಗೋರ್ಕೊಳ್ಳೋದು. ಗೋರಬಾರದು, ಅದೇ ಸಿಕ್ಕಬೇಕು. ದುಡ್ಡು ನಮ್ಮ ಹತ್ರಕ್ಕೆ ಬರಬೇಕು, ನಾವು ದುಡ್ಡು ಹತ್ರ ಹೋಗಬಾರ್ದು. ಏನ್ ಹೇಳ್ತೀಯಮ್ಮ? ಹೌದು. ಯಾವುದೇ ಆಗಲಿ ಜೀವನದಲ್ಲಿ ಮನುಷ್ಯನಿಗೆ ಹುಡುಕೋದನ್ನು ಬಿಡಿ, ಮೊದಲು ನಿಮ್ಮ ಹತ್ರಕ್ಕೆ ಬರಬೇಕದು. ಆಗ ನೋಡಿ ನಿಮ್ಮ ಜೀವನ ಚೆನ್ನಾಗಿದೆ, ನೀವು ಸುಖವಾಗಿರ್ತೀರಾ. ಅದೇ ನಿಮಗೆ ಸ್ವರ್ಗ, ಅದೇ ಮನೆಯಾಗಿರಬೇಕು. ಮನೆಯಲ್ಲಿ ಯಾವ ಕಾರಣಕ್ಕೂ ಯೋಚನೆ ಮಾಡುವಂತಹ ಮಕ್ಕಳು, ಮಕ್ಕಳಿಗಾಗಿ ಯೋಚನೆ ಮಾಡ್ತಕ್ಕಂಥ ತಂದೆ ತಾಯಿಗಳು, ಇದನ್ನ ನಾವು ನರಕ ಪ್ರಾಪ್ತಿ ಅಂತ ಹೇಳಬೇಕಾಗತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಹೇಳಿರತಕ್ಕಂಥ ವಿಚಾರದಲ್ಲಿ ಇನ್ನು ಮುಂದೆ ಮಕ್ಕಳಾಗಬೇಕಾಗಿರೋ ತಂದೆ ತಾಯಿಗಳು ದಯವಿಟ್ಟು ಒಂದಂತೂ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥದ್ದು ಗರ್ಭ ಸಂಸ್ಕಾರ ಮೊದಲು ಋತುವಾದದ್ದು ಕರೆಕ್ಟ್ ಗೊತ್ತಿಲ್ಲ, ಕರೆಕ್ಟಾಗಿ ಮಾಡಿಲ್ಲ. ಅದಾದ್ಮೇಲೆ ಮದುವೆ ಮಾಡಕ್ ಹೋಗ್ತೀರಾ, ಆ ಮದುವೆಗೆ ಮುಂಚೆ ಫಸ್ಟ್ ನೈಟ್ ಮಾಡಕ್ ಮುಂಚೆ ಭುವನೇಶ್ವರಿ ಶಾಂತಿಯನ್ನ ಮಾಡಿಸೇ ಫಸ್ಟ್ ನೈಟ್ ಮಾಡಬೇಕು ಅನ್ನೋ ಪ್ರಜ್ಞೆ ಗೊತ್ತಿಲ್ಲ, ಹೇಳೋರಿಗೆ ಗೊತ್ತಿಲ್ಲ. ಅಲ್ಲೂ ಮೀರಿದ್ರಿ. ಇನ್ನ ಗರ್ಭಿಣಿ ಆಗ್ತಾರೆ. ಅದಕ್ಕೆ ಆ ಗರ್ಭಿಣಿ ಆದಾಗ ಮಾಡಬೇಕಾದಂತ ಪ್ರಕ್ರಿಯೆ ಏನು ಅಂದ್ರೆ, ಜನ್ಮ ಕೊಟ್ಟ ತಾಯಿಗೆ ಅಲ್ಲೇ ಕಣಮ ಸಮಸ್ಯೆ ದೋಷ ಬರೋದು. ಯಾವುದು? ಗರ್ಭವತಿ ಆದಾಗ ಮಗು ಮಲಮೂತ್ರದ ಮಧ್ಯದಲ್ಲಿರುತ್ತೆ. ಮಧ್ಯದಲ್ಲಿರುತ್ತೆ. ಆ ಮಗುಗೆ ಜ್ಞಾಪಶಕ್ತಿ ಎಲ್ಲ ಹಾಳಾಗೋಗುತ್ತೆ. ಅಂತ ಒಂದು ನರಕದಲ್ಲಿ ಮಗು ವಾಸ ಮಾಡ್ತಾ ಇರುತ್ತೆ ಹೊಟ್ಟೆಯಲ್ಲಿ. ಈಗ ತಾಯಿಗೆ ಆ ಶಾಪ ತಟ್ಟುತ್ತೆ.
ಮಗು ಪಡ್ಕೋಬೇಕು ಅಂತ ಹೇಳೋ ಮಹನೀಯರು ತಿಳ್ಕೋಬೇಕು. ತಾಯಿಗೆ ಆ ಶಾಪ ತಟ್ಟುತ್ತೆ, ಆ ಮಗು ಏನ್ ಹಿಂಸೆ ಪಡುತ್ತೆ ಒಳಗಡೆ ಮಲಮೂತ್ರಾದಿಗಳ ಮಧ್ಯದಲ್ಲಿ ಇರ್ಬೇಕಾದ್ರೆ ಈ ತಾಯಿಗೆ ಆ ಶಾಪ ತಟ್ಟುತ್ತೆ. ಈ ತಾಯಿ ಜನ್ಮ ಕೊಟ್ಟ ತಾಯಿ, ಮಗುವಿಗೆ ಜನ್ಮ ಕೊಟ್ಟವಳು ಈ ಶಾಪವನ್ನ ನಿವಾರಣೆ ಮಾಡೋದಕ್ಕೆ ಯಾರ ಕೈಲಾರು ಇಲ್ಲಿವರೆಗೂ ಆಗಿದೆಯಾ? ಅದಕ್ಕೆ ಮಕ್ಕಳಿಗೆ ಮೆಮೊರಿ ಇಲ್ಲ, ಹೇಳೋದ್ ಮಾತು ಕೇಳಲ್ಲ. ಯಾಕೆಂದ್ರೆ ನಿಮ್ಮ ಗರ್ಭದೋಷನೇ ನಿವಾರಣೆ ಮಾಡ್ಕೊಂಡಿಲ್ಲ ನೀವು. ನಿಮ್ಮ ಮಗುನ ಹೆಂಗೋ ಪಡ್ಕೊಂಡ್ಬಿಟ್ರಿ, ಆ ಮಗು ಏನೆಲ್ಲ ಅನುಭವಿಸ್ತು. ಅದಕ್ಕೆ ಸೀಮಂತ ಮಾಡೋ ಉದ್ದೇಶ ಏನು ಅಂದ್ರೆ ಈ ಕರ್ಮವೆಲ್ಲ ಮರ್ತೋಗ್ರಿ. ಒಳಗಡೆ ಗರ್ಭದಲ್ಲಿ ಮಗು ಇರಬೇಕಾದ್ರೆ ಅದು ಪಟ್ಟಿರೋ ವನವಾಸು, ಹಿಂದೆ ಬಂದಿರತಕ್ಕಂಥದ್ದು ಅನುಭವಿಸಿರೋದೆಲ್ಲ ಮಗು ಪರದಾಡ್ತಾ ಇರ್ತದೆ, ಹೊಟ್ಟೆ ಒಳಗಡೆ ಒಳ್ಳಾಡ್ತಾ ಇರ್ತದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಏನಕ್ಕಪ್ಪ ಮತ್ತೆ ಹುಡ್ತಾ ಇದ್ದೀನಿ ಅಂತ. ಅದಕ್ಕೆ ಮಗು ಶೇಕ್ ಆಗೋದು ಹೊಟ್ಟೆ ಒಳಗಡೆ. ಇದು ಆಡ್ತಾ ಇದೆ, ಜಾಗ ಮಾಡ್ಕೊತಾ ಇದೆ, ಏನೋ ಕತ್ರೂಪು, ಅದು ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಯಾಕಷ್ಟು ಪರತಪಿಸ್ತಾ ಇದೆ? ಅದಕ್ಕೆ ಸೀಮಂತ ಮಾಡ್ತಕ್ಕಂಥದ್ದು ಏನಂದ್ರೆ ಆ ಮಗು ಅದೆಲ್ಲ ಮರ್ತೋಗ್ಲಿ, ಆ ಖುಷಿಯಾಗಿರ್ಲಿ ಅಂತ ಸಂಗೀತದ ಮೂಲಕವಾಗಿ ಸೀಮಂತ ಮಾಡ್ತಕ್ಕಂಥದ್ದು. ಅದು ಗೊತ್ತಾ? ಸೀಮಂತಕ್ಕೆ ಸಂಗೀತ ಬೇಕು ಅಂತ ಎಷ್ಟು ಜನ ಗೊತ್ತು? ಯಾರಿಗಾರು ಗೊತ್ತಿದ್ಯಾ? ವೀಣಾ ಅಂತಕ್ಕಂಥ ಸಂಗೀತದಲ್ಲಿ ಸೀಮಂತವನ್ನ ಮಾಡ್ಲೇಬೇಕು. ಸಂಗೀತವಿಲ್ಲದೆ ಸೀಮಂತ ಮಾಡಿದ್ರೆ ಹುಟ್ಟೋ ಮಗು ಹುಚ್ಚು ಬೆಪ್ಪೆ ಹುಟ್ಟೋದು. ಯಾಕೆ ಬೇಕು ಸಂಗೀತ ಅಲ್ಲಿ ಅಂದ್ರೆ ಮುಂದುವರೆದ ಭಾಗ ಹೇಳ್ಕೊಡ್ತೀನಿ. ನಮ್ಮ ಭಾರತಕ್ಕೆ ಇರ್ತಕ್ಕಂಥ 3 ಅಕ್ಷರ ಸತ್ಯ ತಿಳ್ಕೊಂಡಿಲ್ವಲ್ಲ, ಆ ತಿಳ್ಕೊಂಡಾಗ ಸೀಮಂತಕ್ಕೆ ಯಾಕೆ ಬೇಕು ಸಂಗೀತ ಅಂತ ಹೇಳ್ಕೊಡ್ತೀನಿ. ತಿಳ್ಕೊಂಡಿದೀವೇನಮ್ಮ? ಭಾರತ ಅನ್ನೋ 3 ಅಕ್ಷರಕ್ಕೆ ಅರ್ಥ ಗೊತ್ತಾಗ್ಬೇಕು ಫಸ್ಟ್. ಭಾ ಅಂದ್ರೇನು, ರಾ ಅಂದ್ರೇನು, ತಾ ಅಂದ್ರೆ ಗೊತ್ತಾಗ್ಬೇಕು. ಅದೇ ತಿಳ್ಕೊಂಡಿಲ್ಲ ಅಂದ್ರೆ ಈ ಭೂಮಿ ರೂಟ್ ಏನ್ ಪ್ರಯೋಜನ? ಅದನ್ನು ಕೂಡ ಹೇಳ್ಕೊಡೋಣ. ಯಾಕೆ ಅಂದ್ರೆ ಸಂಗೀತ ಎಷ್ಟು ಮುಖ್ಯ ಆಗತ್ತೆ ಸೀಮಂತದಲ್ಲಿ, ಅದರಿಂದ ಎಷ್ಟು ಮಗುವಿಗೆ ಪ್ರಾಧಾನ್ಯತೆ ತಗೊಳತ್ತೆ, ಅದರಿಂದ ಕುಟುಂಬಕ್ಕೆ ಎಷ್ಟು ಒಳ್ಳೇದಾಗತ್ತೆ. ಈ ಸತ್ಯವನ್ನ ಹುಟ್ಟಿದ ಮೇಲೆ ನಾವು ಶಾಸ್ತ್ರ ಕೇಳ್ಬಿಟ್ಟು ಪಾ ಕಾ ಅಂತ ಇಡ್ತಾರಲ್ಲ ಅವರು, ಕಾಗೆ ಹೋಗ್ದಂಗೆ ಆ ಹೆಸರಿಟ್ಟು ಬಿಡೋದಲ್ಲ ಮಕ್ಕಳಿಗೆ. ಮೊದಲು ಗರ್ಭದೋಷ, ತಾಯಿಗೆ ಬಂದಿರತಕ್ಕಂಥ ಮಗುವಿನಿಂದ ಆ ತಾಯಿ ಬಂದಿರತಕ್ಕಂಥ ದೋಷವನ್ನ ನಿವಾರಣೆ ಮಾಡ್ತಕ್ಕಂಥ ಸತ್ಯವನ್ನ ತಿಳ್ಕೋಬೇಕು ಅಂದ್ರೆ ಮೊದಲ ಕೆಲಸ ಮಾಡಿ. ಮಕ್ಕಳು ಏನಾಗ್ತಾರೆ ಮುಂದೆ ಅಂತ ಶಾಸ್ತ್ರ ಕೇಳಕ್ ಹೋಗ್ಬೇಡಿ. ಗರ್ಭ ಸಂಸ್ಕಾರದಲ್ಲಿ ತಪ್ಪು, ಗರ್ಭದಾನದಲ್ಲಿ ತಪ್ಪು, ಯಾವುದ್ರಲ್ಲಿ ಸರಿ ಮಾಡ್ಕೊಂಡಿದ್ರೆ ಹೇಳಿ ಒಳ್ಳೆ ಮಕ್ಕಳಾಗೋದಕ್ಕೆ. ಎಲ್ಲಿ ಸಿಕ್ಕುತ್ತೆ ನಿಮ್ಗೆ ಈ ಕಾಲೇಜು ಸ್ಕೂಲು? ಇಲ್ಲ, ನಮ್ಮ ಹತ್ರ ಮಾತ್ರ ಈ ಕಾಲೇಜ್ ಇರೋದು. ಆದರೆ ಎಷ್ಟು ಜನ ಬಳಸ್ಕೋತಿರೋ ಬಳಸ್ಕೊಳ್ಳಿ. ಒಳ್ಳೆ ನೆಮ್ಮದಿಯಾದ ಮಕ್ಕಳನ್ನ ಪಡೀರಿ, ಮಕ್ಕಳಿಂದ ಸುಖ ಪಡೀರಿ. ನಿಮ್ಮ ಕುಟುಂಬದಲ್ಲಿ ಪಿತೃಋಣ ಅಂದ್ರೆ ತಿಥಿ ಮಾಡೋದು ಒಂದೇ ಅಲ್ಲ, ಮಕ್ಕಳಿಂದ ನಾವು ಏನು ಪಡ್ಕೊಂಡು ಅಂತ ಆ ಮಕ್ಕಳು ಸದ್ಗತಿ ಹೊಂದುವಂತ ಪುತ್ರರಿರ್ತ ಸತ್ ಸಂತಾನ ಅಂತಾರೆ. ಒಳ್ಳೆಯ ಆರೋಗ್ಯವಾದ ಮಗು, ಜ್ಞಾನವಂತ ಮಗು ನಿಮ್ಮ ಮನೆಗೆ ಬಂದ್ರೆ ಎಷ್ಟು ಜನ ಅಂತಾರೆ ಏನೇ ಮಗು ನೋಡಿ ಎಷ್ಟು ಚೆನ್ನಾಗೈತೆ ಅಂತ, ಹೌದಲ್ಲ? ಇದು ರೀ ಪಿತೃಋಣ. ಸತ್ತರು ತಿಥಿ ಮಾಡೋದು ಒಂದು ಭಾಗ ಆದ್ರೆ ನಿಮ್ಮ ಹೊಟ್ಟೆ ಹುಟ್ಟಿರೋ ಮಗು ಜ್ಞಾನವಂತ ಮಗು ಆಗಿದೆಯಾ ನೋಡ್ಕೊಳ್ಳಿ. ನಮ್ಮ ಮಾತೆ ಕೇಳಲ್ಲ ಸ್ವಾಮಿ ಅಂತ ಬಂದು ಶಾಸ್ತ್ರ ಕೇಳ್ತೀರಾ, ಏನು ಹೇಳೋಣ ಸ್ವಾಮಿ? ದಯವಿಟ್ಟು ಇದರಿಂದ ಹೊರಗೆ ಬರಬೇಕು ಅಂದ್ರೆ ಈ ಸಂಸ್ಕಾರಗಳ ಸತ್ಯವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ.